ಕೋಲಾರ ಜಿಲ್ಲೆಯ ಕೆಜಿಎಫ್ ನ್ಯಾಯಾಲಯ ಎದುರು ವಕೀಲರ ಮಧ್ಯೆ ಗಲಾಟೆ ನಡೆಯಿತು. ವಕೀಲೆ ವೆನ್ನಿಲಾ ಹಾಗೂ ಬಾಬು ಅನ್ನೋರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ವಕೀಲೆ ವೆನ್ನಿಲಾ ಬಾಬು ಅವರ ಮೇಲೆ ಚೇರ್ಗಳನ್ನು ಎಸೆದು ಹಲ್ಲೆಗೆ ಯತ್ನಿಸಿದ್ದಾರೆ. ರಸ್ತೆ ಬದಿ ವಕೀಲರ ಮಧ್ಯೆ ಗಲಾಟೆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಮಂಡ್ಯದಲ್ಲಿ ಕೊಂಡೋತ್ಸವದಲ್ಲಿ ಅವಘಡ ಸಂಭವಿಸಿದೆ. ಗಾಯಗೊಂಡಿದ್ದವರನ್ನ ಭೇಟಿ ಮಾಡಿದ್ರು ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ. ಆರೋಗ್ಯ ವಿಚಾರಿಸಿದರು. ಗಾಯಾಳುಗಳಿಗೆ ವೈಯಕ್ತಿಕ ನೆರವು ಕೂಡ ಕೊಟ್ಟರು. ಗಾಯಾಳುಗಳಿಗೆ ತಲಾ 5,000 ರೂಪಾಯಿ, ಮೃತಪಟ್ಟ ಪುಟ್ಟಲಿಂಗಮ್ಮ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರವನ್ನು ಕೊಟ್ಟರು ನಿಖಿಲ್ ಕುಮಾರಸ್ವಾಮಿ. ರಾಯಚೂರು ಭಾಗದ ಶಾಸಕರ ವಿರುದ್ಧ ಕಿಡ್ನಾಪ್ ಆರೋಪ ಕೇಳಿಬಂದಿದೆ. ಶಾಸಕ ಶಿವರಾಜ್ ಪಾಟೀಲ್ ವಿರುದ್ಧ ಕಮಿಷನರ್ಗೆ ರಾಯಚೂರು ನಗರಸಭೆ ಸದಸ್ಯೆ ಶಹನಾಜ್ ಬೇಗಂ ಪುತ್ರ ದೂರು ಕೊಟ್ಟಿದ್ದಾರೆ. ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಶಹನಾಜ್ ಬೇಗಂ ಅವರನ್ನ ಇನೋವಾ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ನಾಳೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗ್ತಾ ಇದೆ. ಈ ಚುನಾವಣೆಗೆ ಬೇಗಂ ಅವರನ್ನ ಗೈರಾಗುವಂತೆ ಮಾಡೋದಕ್ಕೆ ಕಿಡ್ನಾಪ್ ಮಾಡಲಾಗಿದೆ. ಶಾಸಕ ಶಿವರಾಜ್ ಪಾಟೀಲ್ ಕಡೆಯವರಿಂದ ಕಿಡ್ನಾಪ್ ಅಂತ ಆರೋಪಿಸಿ ನನ್ನ ತಾಯಿಗೆ ಮತ್ತು ನನಗೆ ಏನಾದರೂ ಆದರೆ ಶಿವರಾಜ್ ಪಾಟೀಲ್ ನೇರ ಕಾರಣ, ತಾಯಿಯನ್ನ ರಕ್ಷಿಸಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಿ ಕಮಿಷನರ್ ಆಫೀಸ್ಗೆ ದೂರು ಕೊಡಲಾಗಿದೆ. ಕಾರ್ ಓವರ್ಟೇಕ್ ಮಾಡಿದ್ದಕ್ಕೆ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರಂತೆ. ಈ ಘಟನೆ ನಿನ್ನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಿಸಿಲೆ ಘಾಟ್ ಹತ್ರ ನಡೆದಿದೆ. ಮಹಿಳೆ ಮಕ್ಕಳಿದ್ದರೂ ಕುಡಿದ ಅಮಲಿನಲ್ಲಿದ್ದಂಥ ಪುಂಡರಿಂದ ದುರ್ವರ್ತನೆ ಹಾಗೂ ತಮ್ಮ ತಂದೆ ಹಾಗೂ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಮಹಿಳೆಯೊಬ್ಬರು ವಿಡಿಯೋ ಮಾಡಿ ಅಳಲು ತೋಡ್ಕೊಂಡಿದ್ದಾರೆ. ನನ್ನ ಗಾಡಿನ ಓವರ್ಟೇಕ್ ಮಾಡ್ತೀಯಾ ಅಂತ ಕೇಳಿದ್ರು. ಸೊ ಆಯ್ತಪ್ಪ ಅಂತ ಅಂದಿದ್ದಕ್ಕೆ ಏನು ಪಕ್ಕದಲ್ಲಿ ಹುಡುಗಿನ ಇಟ್ಕೊಂಡು ನೀನು ಒಂದು ಆಟೋಮೆಟಿಕ್ ಗಾಡಿ ತೊಗೊಂಡು ಹೋಗಿದ್ದ ಸ್ಟೈಲ್ ಮಾಡಕ್ಕೆ ಬಂದಿದ್ಯಾ ನೀನು ಇಲ್ಲಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ನಾವೇನಂದ್ವಿ ಆಯ್ತಪ್ಪ ನನಗೆ ಗಾಡಿ ಓಡ್ಸಕ್ಕೆ ಬರಲ್ಲ, ನೀನೇ ಮುಂದಕ್ಕೆ ಹೋಗಪ್ಪ ಅಂತ ಹೇಳಿದ್ರು ಕೂಡ ಅವರು ನಮ್ಮನ್ನು ಹೋಗೋದಕ್ಕೂ ಬಿಡಲಿಲ್ಲ. ಸರಿ ಏನಾಯ್ತಪ್ಪ ಅಂತ ಕೇಳಿದ್ದಕ್ಕೆ ತಕ್ಷಣ ಇವರು 3 ಜನ ಹುಡುಗರು ಮತ್ತು ಆ ಹುಡುಗಿ ಎಲ್ಲ ಸೇರಿ ನನ್ನ ಹಸ್ಬೆಂಡ್ನಾಗಲಿ ನನ್ನ ತಂದೆನಾಗಲಿ ದಾಳಿ ಮಾಡಿ ಕಾರಿನ ಕಿಟಕಿಗಳನ್ನ ದಬ ಹೊಡೆದು ಅವರು ಡೋರ್ನ ಓಪನ್ ಮಾಡಿ ನನ್ನ ಹಸ್ಬೆಂಡ್ನ ಎಳೆದು ಕೆಳಗೆ ಹಾಕಿ ಕಾಲಲ್ಲೆಲ್ಲ ತುಳಿದು ಚೆನ್ನಾಗಿ ಹೊಡೆದ್ರು. ಅದಾಗದಾದ್ಮೇಲೆ ನನ್ನ ಮಂಡ್ಯದ ಮದ್ದೂರು ತಾಲೂಕಿನ ಹೊನ್ನನದೊಡ್ಡಿ ಹತ್ರ ಗಾರ್ಮೆಂಟ್ಸ್ ಕಾರ್ಮಿಕರಿದ್ದ ಮಿನಿ ಬಸ್ ಪಲ್ಟಿ ಆಯಿತು. ಬೈಕ್ಗೆ ಡಿಕ್ಕಿ ಹೊಡೆದು ಬಸ್ ಪಲ್ಟಿ ಆಯಿತು. ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬಸ್ನಲ್ಲಿದ್ದ 30 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸೋಮನಹಳ್ಳಿ ಗಾರ್ಮೆಂಟ್ಸ್ ನೌಕರರು ಕೆಲಸ ಮುಗಿಸ್ಕೊಂಡು ವಾಪಸ್ ಆಗ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆಯಿತು. ಗಾಯಾಳುಗಳನ್ನು ಮದ್ದೂರಿನ ಭಾರತೀನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ಮಂಡ್ಯದ ಮೆಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಎಂದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳ್ಳದಲ್ಲಿ ಸುರಿದಿದ್ದ ಕೆಮಿಕಲ್ ತ್ಯಾಜ್ಯಕ್ಕೆ ಬೆಂಕಿ ಹೊತ್ತುಕೊಂಡು ದಟ್ಟ ಹೊಗೆ ಆವರಿಸಿದ ಘಟನೆ ಆನೇಕಲ್ ತಾಲೂಕಿನ ಬೊಮ್ಮಂಡನಹಳ್ಳಿ ಗ್ರಾಮದ ಹತ್ತಿರ ನಡೆದಿದೆ. ಕೆಟ್ಟ ವಾಸನೆ ಮತ್ತು ಮಂಜಿನಂತಹ ಹೊಗೆಯಿಂದ ಕಂಗಾಲಾಗಿದ್ದಾರೆ ಗ್ರಾಮಸ್ಥರು. ಮಾರಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ. ಜಿಗಣಿ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಕಾರ್ಖಾನೆಗಳ ತ್ಯಾಜ್ಯವನ್ನ ಬೊಮ್ಮಂಡನಹಳ್ಳಿ ಕೆರೆ ಹತ್ತಿರ ಸರ್ಕಾರಿ ಹಳ್ಳದಲ್ಲಿ ಸುರಿಯಲಾಗ್ತಾ ಇದೆ. ಇತ್ತೀಚೆಗೆ ಪದೇ ಪದೇ ಕೆಮಿಕಲ್ ತ್ಯಾಜ್ಯದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಬೆಂಕಿ ಹೊತ್ಕೊಂಡು ದಟ್ಟ ಹೊಗೆ ಆವರಿಸಿಕೊಂಡಿದ್ದು ದುರ್ವಾಸನೆ ಬೀರ್ತಾ ಇದೆ. ಈ ಬಗ್ಗೆ ಸ್ಥಳೀಯ ಗ್ರಾಮದ ಪಂಚಾಯಿತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನವ ವಧುವರ ಮೆರವಣಿಗೆ ವೇಳೆ ಕತ್ತಿ ಹಾಗೂ ಗನ್ ಹಿಡಿದು ಬಿಂದಾಸ್ ಡ್ಯಾನ್ಸ್ ಮಾಡಿರೋ ಘಟನೆ ಬೀದರ್ ತಾಲೂಕಿನ ಅಲಿಂಬೂರ ಗ್ರಾಮದಲ್ಲಿ ನಡೆದಿದೆ. ಮೆರವಣಿಗೆಯುದ್ದಕ್ಕೂ ಹತ್ಯಾರ್ಗಳನ್ನು ಹಿಡಿದು ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ಜನವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಕಾಡಾನೆಗಳು ಆಹಾರ ಅರಸಿ ಗ್ರಾಮದೊಳಗೆ ಬರ್ತಾ ಇದೆ. ಕಾಡಾನೆಗಳಿಗೆ ಬಾಳೆಹಣ್ಣು, ಕಬ್ಬು ಇತ್ಯಾದಿ ಆಹಾರ ಎಸೆದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅರಣ್ಯ ಇಲಾಖೆ ಸಿಬ್ಬಂದಿ ಆಹಾರ ನೀಡದಂತೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ ಜನ ಕೂಡ. ಕೊಂಚ ಯಾಮಾರಿದ್ರೂ ಕಾಡಾನೆ ದಾಳಿಗೆ ತುತ್ತಾಗುವಂತಹ ಸಾಧ್ಯತೆ ಕೂಡ ಇದೆ. ರಾಜಸ್ಥಾನದ ಸರಿಸ್ಕಾ ಹುಲಿ ಸಂರಕ್ಷಿತಾರಣ್ಯದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. 2 ಭಾರತೀಯ ವಾಯುಪಡೆ ಹೆಲಿಕಾಪ್ಟರ್ಗಳಿಂದ ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ಬೆಂಕಿಗೆ ತುತ್ತಾದ ಪ್ರದೇಶದ ಮೇಲೆ ನೀರು ಸಿಂಪಡಣೆ ಮಾಡಿ ಬೆಂಕಿ ಹತೋಟಿಗೆ ತರಲಾಗ್ತಾ ಇದೆ. ಬೆಂಕಿಯಿಂದ ಅರಣ್ಯ ಪ್ರದೇಶದಲ್ಲಿ 10 ಚದರ ಕಿಲೋಮೀಟರ್ ಹಾನಿಯಾಗಿದೆ.